ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿಗಳು. ಬಸವಾದಿ ಪ್ರಮಥರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣನೆನ್ನ ಪರಮಾರಾಧ್ಯರು, ಚೆನ್ನ ಬಸವಣ್ಣನ ಪರಮಾರಾಧ್ಯರು, ಚೆನ್ನ ಬಸವಣ್ಣನ ಪರಮಾರಾಧ್ಯರು, ಚೆನ್ನ ಬಸವಣ್ಣನ ಪರಮಾರಾಧ್ಯರು. ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ, ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ. ಮಹಾದೇವಿ ಅಕ್ಕನವರು ಹೇಳುತ್ತಾರೆ, ಬಸವಣ್ಣನವರೇ ಎನ್ನ ಆಧ್ಯಾತ್ಮಿಕ ಗುರುಗಳು, ಇನ್ನು ಪ್ರಭುದೇವರು ಲಿಂಗ ಸ್ವರೂಪರು. ಅಂದರೆ ಪ್ರಭು ಲಿಂಗಾಂಗ ಸಕಿಲವನ್ನು ತಿಳಿಸಿಕೊಟ್ಟವರು. ಮಡಿವಾಳ ಮಾಚಿದೇವರು ಎನ್ನ ಹೆತ್ತ ತಂದೆ, ಅಂದರೆ ನನ್ನ ಹಿತಚಿಂತಕರು, ನನ್ನ ಪರಮಾರಾಧ್ಯರು ಚೆನ್ನ ಬಸವಣ್ಣನವರು. ಯಾಕೆಂದರೆ ಎಲ್ಲ ರೀತಿಯಿಂದಲೂ ಚೆನ್ನ ಬಸವಣ್ಣನವರು ಶಸ್ತಲ ಬ್ರಹ್ಮಿ, ಜ್ಞಾನಿ, ನಿಧಿ, ಆದರ್ಶ ವ್ಯಕ್ತಿ. ಆದ್ದರಿಂದ ನಾನು ಇವರಿಂದ ಪರಮಸುಖಿಯಾಗಿರುವೆ ದೇವ ಎಂದು ಅಕ್ಕ ತನ್ನ ಧನ್ಯತೆಯನ್ನು ವ್ಯಕ್ತಪಡಿಸಿದ್ದಾಳೆ. ಪ್ರಸಾದಿ ಸ್ಥಳದ ಪರಿಣಾಮವೇ ಸುಖ. ಅಂತಹ ಅನುಪಮ ಸುಖವನ್ನು ಆಕೆ ಹೊಂದಿದುದನ್ನು ಇಲ್ಲಿ ನಿರೂಪಿಸಿದ್ದಾಳೆ. ಆತ್ಮೀಯರೇ, ನಿಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬನ್ನಿ, ಬಸವಣ್ಣನವರು ತಮ್ಮ ಮೋಹದ ಮಗಳಾದ ಮಹಾದೇವಿ ಅಕ್ಕಳನ್ನು ಕುರಿತು ಏನು ಹೇಳುತ್ತಾರೋ ನೋಡೋ. ಹೆಂಗಸಿನಂಗುವ ನೋಡಿರೆ ಪುರಾತನರು, ಹೆಂಗೂಸಿನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನ್ನು ಆಚರಿಸಿ ತನ್ನ ಮರೆದಿಪ್ಪುದ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗದೆ ಇಪ್ಪ ಇರುವು, ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ನಿಜ. ಅಂದರೆ ನೋಡಿರಿ ನೋಡಿರಿ ಹಿರಿಯರೇ ನೋಡಿರಿ, ಬಾಲ್ಯವನ್ನಿನ್ನೂ ಕಳೆಯದ ಹೆಣ್ಣು ಮಗುವಿನ ಅಂಗವನ್ನು ನೋಡಿರೆ, ಈ ಎಳೆಯ ವಯಸ್ಸಿನಲ್ಲಿ ಬ್ರಹ್ಮವನ್ನು ತಿಳಿಯುವುದಲ್ಲ ಆಚರಿಸುವುದನ್ನು ನೋಡಿರೆ, ಶರಣರೇ, ಲಿಂಗವಂತರೇ, ಪುರಾತನರೇ ನೋಡಿರೆ ನೋಡಿರೆ. ಬ್ರಹ್ಮದ ಆಚರಣೆಯಿಂದ ತಾನೇ ಬ್ರಹ್ಮವಾಗಿ ತಾನು ಬ್ರಹ್ಮವಾಗಿರೋ ಎಂಬುದನ್ನು ಮರೆತು ಹೋಗಿರುವ ಮಹಾಸ್ಥಿತಿ ಈ ಮಗುವಿಗೆ ಒದಗಿದೆ. ತನ್ನಲ್ಲಿ ತಾನು ದೃಢವಾಗಿದ್ದಾಳೆ. ಭಕ್ತಳಾಗಿಯೇ ಇರುವೆನು ಎಂದು ಗುರುವಿಗೆ ಕೊಟ್ಟ ಭಾಷೆಗೆ ತಪ್ಪದಂತಿದ್ದಾಳೆ. ಇಂತಹ ಸಹಜ ಸ್ಥಿತಿ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಎಂದು ಬಸವಣ್ಣನವರು ಅಭಿಮಾನದಿಂದ ಹೃದಯ ತುಂಬಿ ಹೇಳುತ್ತಿದ್ದಾರೆ. ನಿಜ. ಇಲ್ಲಿ ಪ್ರಭುದೇವರು ಸುಮ್ಮನೆ ಕೂಡುವಂಥವರಲ್ಲ. ಅವರಿಗೆ ಹೇಳುತ್ತಾರೆ, ಅಲ್ಲಮ ಪ್ರಭುಗಳು ಈವರೆಗೆ ಅವರು ಅಕ್ಕಳ ವ್ಯಕ್ತಿತ್ವವನ್ನು ಹಲವಾರು ಮುಖಗಳಿಂದ ಉಜ್ಜಿ ನೋಡುವುದಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರಯತ್ನಪಟ್ಟಷ್ಟು ಅಲ್ಲೆಲ್ಲ ಅಪ್ಪಟ ಅಪರಂಜಿಯನ್ನೇ ಕಂಡಿರುವರು. ಅವಳು ವಿರಾಗಿಣಿ. ಅವಳ ವ್ಯಕ್ತಿತ್ವಕ್ಕೆ ನಿಜವಾಗಿಯೂ ಮಂತ್ರಮುಗ್ಧರಾಗಿದ್ದಾರೆ. ಅಂತಹ ಮಂತ್ರಮಯ ವ್ಯಕ್ತಿತ್ವಕ್ಕೆ ಪ್ರಭುದೇವರು ನತಮಸ್ತಕರಾಗಿ ಸಲ್ಲಿಸುವ ಶರಣ ಪುಷ್ಪವಿದು. ಮತ್ತೆ ನುಡಿಯುತ್ತಾರೆ, ಆದಿ ಎಂದಡೆ ಕುರುಹಿಂಗೆ ಬಂದಿತ್ತು, ಅನಾದಿ ಎಂದಡೆ ನಾಮಕ್ಕೆ ಬಂದಿತ್ತು,
ಆದಿ ಇಲ್ಲ, ಅನಾದಿ ಇಲ್ಲ, ನಾಮವಿಲ್ಲ, ಸೀಮೆ ಇಲ್ಲದ ನಿಜ ಶಕ್ತಿಯೇ ಚಿಶಕ್ತಿಯಾಯಿತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲ ದೀಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಅಲ್ಲಮ ಪ್ರಭುಗಳಂತಹ ಮಹಾವಿರಕ್ತರು ಅಕ್ಕನ ಶ್ರೀಪಾದಗಳಿಗೆ ಪ್ರಣಾಮಿತರಾಗಬೇಕಾದರೆ ಅವಳ ವ್ಯಕ್ತಿತ್ವ ಎಷ್ಟು ಆಧ್ಯಾತ್ಮಿಕವಾಗಿ ಶ್ರೇಷ್ಠವಾಗಿತ್ತೆಂಬುದನ್ನು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ. ಅಕ್ಕಳು ಕಲ್ಯಾಣಕ್ಕೆ ಬರುವ ಮುನ್ನವೇ ಹಲವಾರು ವರ್ಷ, ಅಂದರೆ ಹುಟ್ಟಿದಾಗಿನಿಂದ ತಪಸ್ಸು ಮಾಡಿರುವಂತೆ ಕಾಣುತ್ತದೆ. ಹದಿಹರೆಯದಲ್ಲಿ ಆದಿ ಅನಾದಿಗಳ ಮೀರಿ ನಾಮ ಸೀಮೆಗಳಾಚೆ ನಿಂದು ಅವಿರಳ ಜ್ಞಾನವನ್ನೊಳಗೊಂಡು ಲಿಂಗಾನುಸಂಧಾನಿಯಾಗಿರಬೇಕಾದರೆ ಅಕ್ಕಳ ಅಪ್ರತಿಮ ಅನುಭವ ಸಾಧನೆಯು ಜನ್ಮಗತವಾಗಿಯೇ ಬಂದಿರಬೇಕೆನಿಸುತ್ತದೆ. ಅನುಭವ ಮಂಟಪದಲ್ಲಿ ಅಕ್ಕಳಷ್ಟು ಕಿರಿಯ ವಯಸ್ಸಿನವರಾರೂ ಇರಲಿಕ್ಕಿಲ್ಲವೆಂದೇ ಹೇಳಬಹುದು. ವಯಸ್ಸಿನಿಂದ ಚಿಕ್ಕವಳಾದರೂ ಮಹಾದೇವಿ ಅಕ್ಕ ಅನುಭವ ಮಂಟಪದ ಮಹಾನುಭಾವಿಗಳಿಗೆಲ್ಲ ಸಾಧನೆಯ ದೃಷ್ಟಿಯಿಂದ ಬರೀ ಅಕ್ಕ ಅಷ್ಟೇ ಅಲ್ಲ, ಹಿರಿಯಕ್ಕನೆಂದರೂ ಸಲ್ಲುತ್ತದೆ. ಅಕ್ಕ ಬರೀ ಆತ್ಮೀಯ ಸಂಬೋಧನೆಯಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯನ್ನು ಸಾರುವಂತಹ ಉನ್ನತ ಮಟ್ಟದ ಅನ್ವರ್ಥ ಸಂಬೋಧನೆಯೂ ಆಗಿದೆ. ಶರಣೆ ಮಹಾದೇವಿ ಅಕ್ಕಗೆ ಎಷ್ಟು ಕೊಂಡಾಡಿದರೂ ಎಷ್ಟು ಬಣ್ಣಿಸಿದರೂ ಸಾಲದು. ಇಂತಹ ಅಪೂರ್ವ ವ್ಯಕ್ತಿತ್ವ ಅನುಭವ ಮಂಟಪದಲ್ಲಿ ಆಕೆಗೆ ಕಂಡವರು ಶರಣೆಂದು ಮಣಿದವರಾರು? ಶೂನ್ಯಪೀಠಾಧೀಶ್ವರ, ಅರಿವಿನ ಮಹಾಮೇರು, ಪರಮವಿರಾಗಿ ಅಲ್ಲಮರು ಹೀಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರಲೇಬೇಕು. ಮಹಾದೇವಿ ಪರವಸ್ತುವಿನಲ್ಲಿ ಭೇದವಿಲ್ಲದಂತೆ ಭಿನ್ನವಿಲ್ಲದಂತೆ ಬೆರೆತಿರುವುದರಿಂದ ವಾಯುತತ್ವ ವ್ಯೋಮತತ್ವ ಮೀರಿ ಪರತತ್ವದಲ್ಲಿ ಸಂದಿಲ್ಲದಂತಿರುವಳು. ಸಂಪೂರ್ಣ ಜ್ಞಾನ ಪ್ರಭಾಪೂರ್ಣಳಾಕೆ. ಅವಳ ಅಂತರಂಗ ಜ್ಞಾನದೀಪ್ತಿ ಈ ವಾದೋಪವಾದದ ನೆಪದಲ್ಲಿ ಬಹಿರಂಗವನ್ನೆಲ್ಲ ವ್ಯಾಪಿಸಿ ಸರ್ವರನ್ನು ಬೆರಗುಗೊಳಿಸಿದ ಮಹಾಬೆಳಗು ಅಲ್ಲವೇ? ಹಾಗೆಯೇ ಲಿಂಗದಲ್ಲಿ ಅಭಿನ್ನಳಾದ ಮಹಾದೇವಿ ಅಕ್ಕಳ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಾರೆ ಅಲ್ಲಮ ಪ್ರಭುಗಳು. ಅನುಭವ ಮಂಟಪ ಪ್ರವೇಶಿಸಿದಾಗ ಅಲ್ಲಮ ಪ್ರಭುಗಳು, ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು, ಅಲ್ಲದಿರೆ ತೊಲಗು ತಾಯಿ ಎಂದು ಹೇಳಿದವರು. ಆದರೆ ಅಕ್ಕಳ ವ್ಯಕ್ತಿತ್ವವನ್ನು ಕಂಡು ಇಂದು ಅವಳಿಗೆ ನಮೋ ನಮೋ ಎನ್ನಬೇಕಾದರೆ ಅಕ್ಕಳ ನಿಲುವು ಎಷ್ಟು ಎತ್ತರದಾಗಿರಬೇಕು, ಸಾಧಕಿಯಾಗಿ ಎಂತಹ ಪರಮಸಿದ್ಧಿಯನ್ನು ಪಡೆದಿರಬೇಕು. ಮತ್ತೆ ಹೇಳುತ್ತಾರೆ, ಸ್ವಯಂ ನೋಟ ಸ್ವಾನುಭವಗಳಿಂದ ಭಿನ್ನವಿಲ್ಲದ ಅಸ್ತಿತ್ವ ಪಡೆದ ಪುಣ್ಯಶಾಲಿ ಈಕೆ. ಮರ್ಯಾದೆಯ ಮಮಕಾರ ಮೀರಿದ ಸ್ವಾಭಾವಿಕ ಸ್ಥಿತಿಯುಳ್ಳವಳು. ಮನ್ನಣೆ ಆತ್ಮಸ್ತುತಿ ಅವಳಿಗೆ ಬೇಕಿಲ್ಲ. ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಂಡವಳು. ಇಂಥ ಅಕ್ಕಳ ಅಪ್ರತಿಮ ಅನುಪಮ ಸರ್ವೋತ್ತಮ ಅಕ್ಕಳ ನಿಲುವಿಗೆ ಪುನಃ ನಮಸ್ಕರಿಸುವೆನಯ್ಯ ಚನ್ನಬಸವಣ್ಣ ಎಂದು ಹೇಳುತ್ತಾರೆ. ಆಗ ಚನ್ನಬಸವಣ್ಣನವರು ಅಕ್ಕಳ ಕಡೆಗೆ ಬಂದು ಚಂದಾದ ವಚನವನ್ನು ಅಕ್ಕಳ ಕುರಿತು ಹೇಳುತ್ತಾರೆ. ಆ ವಚನ ನೋಡೋಣ ಮುಂದಿನ ವಾರ. ಶರಣಾರ್ಥಿಗಳು.